ದೂರ್ವಾಸ ಮುನಿಯ ವರವನ್ನು ಪರೀಕ್ಷಿಸಬೇಕೆಂದು ಕನ್ಯೆಯಾಗಿದ್ದ ಕುಂತಿ ಆತುರಪಟ್ಟು ಸೂರ್ಯನ ಅಂಶದಿಂದ ಕರ್ಣಕುಂಡಲಗಳನ್ನು ಧರಿಸಿ ಜನಿಸಿದ ಮಗನನ್ನು ಪೆಟ್ಟಿಗೆಯಲ್ಲಿ ಮಲಗಿಸಿ ಹರಿಯುವ ನದಿಯಲ್ಲಿ ತೇಲಿಬಿಟ್ಟಿದ್ದಳು. ಮಕ್ಕಳಿಲ್ಲದ ಹದಿರಥ ಮತ್ತು ರಾಧೆ ಎಂಬ ಸೂತರ ಮಗನಾಗಿ ಕರ್ಣ ಬೆಳೆದು ದೊಡ್ಡವನಾಗಿ ಪರಶುರಾಮರ ಬಳಿ ಹೋಗಿ ತಾನು ಬ್ರಾಹ್ಮಣನೆಂದು ಸುಳ್ಳಿನ ಮಾತನ್ನು ಹೇಳಿ ಅವರಿಂದ ವಿದ್ಯೆ ಕಲಿತ ವಿಶಾರದನಾದ. ಆಯಾಸಗೊಂಡ ಪರಶುರಾಮರು ವಿಶ್ರಾಂತಿಗೆಂದು ಸ್ವಲ್ಪ ಸಮಯ ಶಿಷ್ಯನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದರು. ಗಾಳಿಯಲ್ಲಿ ಹಾರಾಡುತ್ತಿದ್ದ ದುಂಬಿ ಕರ್ಣನ ತೊಡೆಯನ್ನು ಕಚ್ಚುತ್ತಾ ಹಲ್ಲೆರಂಧ್ರವನ್ನಾಗಿ ಮಾಡಿ ನೆತ್ತರನ್ನು ಸುರಿಸಿತು. ಗುರುಗಳ ನಿದ್ರಾಭಂಗವಾಗಬಾರದೆಂದು ನೋವನ್ನು ಸಹಿಸಿಕೊಂಡ ಕರ್ಣ ನೆತ್ತರಿನ ತೇವಾಂಶದಿಂದ ಎಚ್ಚೆತ್ತರು ಪರಶುರಾಮರು. ಕ್ಷತ್ರಿಯರಲ್ಲದೆ ಬ್ರಾಹ್ಮಣರು ಸಹಿಸಲಾರರು ಈ ನೋವಿನ ವೇದನೆಯನ್ನು ಎಂದು ಹರಿತು ವಂಚಿಸಿ ಸಾಧಿಸಿದ ವಿದ್ಯೆ ವಿಪತ್ತಿನಲ್ಲಿ ಉಪಯೋಗಕ್ಕೆ ಬಾರದೆ ಹೋಗಲೆಂದು ಶಾಪ ಕೊಟ್ಟರು ಗುರುಗಳಾದ ಪರಶುರಾಮರು. ದುಃಖಿತನಾದ ಕರ್ಣ ತನ್ನ ದುರಾವಸ್ಥೆಗೆ ನೆನೆದು ಕಣ್ಣೀರ ಸುರಿಸಿದ.